ಹೇ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾದೀಪ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಾಗ ಚನ್ನಾ ಮಸಾಲ ರೆಸಿಪಿ ಹೆಂಗೆ ಮಾಡೋದಂತ ತೋರಿಸ್ಕೊಡತ್ತೀನಿ. ಫಸ್ಟ್ ನಾನು ಅರ್ಧ ಕಪ್ ಕಾಬೂಲ್ ಕಡ್ಲಿನ ಓವರ್ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಸೋಕ್ ಮಾಡಿ ಇಟ್ಕೊಂಡಿದ್ದ ಕಾಬೂಲ್ ಕಡ್ಲಿನ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು 5 ವಿಸಿಲ್ ಕೂಗಿಸ್ಬೇಕು. 5 ವಿಸಿಲ್ ಆದಮೇಲೆ ಕುಕ್ಕರ್ ಚೆಕ್ ಮಾಡಿದೆ. ಇವೆಲ್ಲ ಪರ್ಫೆಕ್ಟಾಗಿ ಬೆಂದಾವೀಗ ಕಾಳು. ಇದಕ್ಕೆ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ, ಒಂದಿಷ್ಟು ಅಲ್ಲ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿನಿ. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಅದಕ್ಕೆ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ, ಜಿಂಜರ್, ಗಾರ್ಲಿಕ್, ಕರಿಬೇವು, ಕೊತ್ತಂಬರಿ, ಟೊಮ್ಯಾಟೊ ಇಷ್ಟು ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ಅದು ಎಲ್ಲಿ ತನಕ ಅಂದ್ರೆ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೋತೀನಿ. ಇದೆಲ್ಲ ಫ್ರೈ ಆದಮೇಲೆ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಇದಿಷ್ಟು ನಾ ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ದ ಪ್ಯಾನ್ ಒಳಗನ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಡ್ರೈ ಮಸಾಲಾಸ್ ಎಲ್ಲ ಆ್ಯಡ್ ಮಾಡ್ಕೊತೀನಿ. ಲವಂಗ, ಚಕ್ಕಿ, ಯಾಲಕ್ಕಿ, ಪಲಾವ್ ಎಲೆ, ಸ್ಟಾರ್ ಹೂವು, ಪೆಪ್ಪರ್, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನೂ ನಾ ಹಾಕ್ಕೊಂಡೀನಿ. ಇದು ಆಪ್ಷನಲ್ಲ, ನಿಮ್ಮ ಇಷ್ಟ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದ ಮಸಾಲ ಏನಿತ್ತು ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿ ಕಲಿಸ್ಕೋಬೇಕು. ನಾವು ಹಾಕಿದ್ದೆಲ್ಲ ಮಸಾಲೆ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಇದು ಕುದಿ ಬರೋ ತನಕ ಕುದಿಸ್ಕೋಬೇಕು. ಇದನ್ನ ಈ ರೀತಿ ಇದು ಕುದಿ ಬಂದಮೇಲೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದ ಕಾಬೂಲ್ ಕಡ್ಲಿನ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು 5 ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಯಕ್ಕೆ ಬಿಡ್ಬೇಕು. ಇದನ್ನ ಎಂಟರಿಂದ 10 ನಿಮಿಷ ಆದಮೇಲೆ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನು ನೀವು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ಯಾವುದರ ಜೋಡಿ ಯಾವ್ದಾರೂ ಸರ್ವ್ ಮಾಡಿಕೊಂಡು ತಿನ್ಬಹುದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚನ್ನಾ ಮಸಾಲ ಮನೆಯೊಳಗೆ ಮಾಡಬಹುದು ಅಂಥೇಳಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ.